ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 11. 10ನೇ ದಿನ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಈ 10 ದಿನಗಳಲ್ಲಿ ನಾನೆಷ್ಟನ್ನ ಸಂಪಾದಿಸಿದ್ದೀನಿ ಅಂತ. ಒಟ್ಟು ಹೇಳಬೇಕು ಅಂದರೆ ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ಒಟ್ಟು 10 ದಿನಗಳಲ್ಲಿ ನಾನು ಸಂಪಾದಿಸಿರೋ ಒಟ್ಟು ಮೊತ್ತ ಬಂದ್ಬಿಟ್ಟು 30,130 ರೂಪಾಯಿಗಳು. ಸೊ 10 ದಿನದಲ್ಲಿ 30,000ನ ರೀಚ್ ಆಗಿದ್ದೀನಿ ಅಷ್ಟೇ. ಇನ್ನೂ ನನ್ನ ಮುಂದಿನ ಗೋಲ್ ತುಂಬ ದೊಡ್ಡದಾಗಿದೆ. ನೋಡೋಣ ಎಷ್ಟು ರೀಚ್ ಆಗ್ತೀನಿ ಅಂತ. 11ನೇ ದಿನ ಅಂತೂ ಏನೂ ಅರ್ನಿಂಗ್ಸ್ಗಳಿಲ್ಲ. ಯಾಕೆ ಅಂದರೆ 11ನೇ ದಿನ ನಾವು 2 ಶಾಪ್ಗೂ ಲೀವ್ ಹಾಕಿದ್ವಿ. ಸೊ ಲೀವ್ ಹಾಕಿ ನಾವು ಹೋಗಿದ್ದು ನಮ್ಮೂರಿಗೆ. ಬೆಳಗಿನ ಜಾವ 5:30ಗೆಲ್ಲ ಎದ್ಬಿಟ್ಟು ನಾವು ಬೆಂಗಳೂರಿಂದ ನಮ್ಮೂರಿಗೆ ಓಡೋಣ ಅಂತ ಹೊರಡ್ತೀವಿ. ಯಾಕೆ ಅಂದರೆ ಬೆಳಗಿನ ಜಾವ ಹೊರಡೋದ್ರಿಂದ ಟ್ರಾಫಿಕ್ ಕಮ್ಮಿ ಇರುತ್ತೆ ಆ್ಯಂಡ್ ಬೇಗ ರೀಚ್ ಆಗ್ಬೋದು. ಬೆಳಗಿನ ಜಾವ ಬೇಗ ಬಿಡೋ ರೀಸನ್ ಏನು ಅಂತ ನಿಮಗೆ ಗೊತ್ತಾಯಿತು. ಯಾಕೆ ಅಂದರೆ ನನಗೆ ಟಿ ರೋಡಲ್ಲಿ ಓಡ್ಸೋಕ್ಕೆ ತುಂಬ ಇಷ್ಟ. ಟ್ರಾಫಿಕ್ ಇದ್ದಾಗಂತೂ ಓಡ್ಸೋಕ್ಕೆ ತುಂಬ ಹಿಂಸೆ ಪಟ್ಕೊತೀನಿ ನಾನು. ಸೊ ನಮ್ಮೂರಿಗೆ ಹೋಗೋದು ತುಂಬ ಅವಶ್ಯಕತೆ ಇತ್ತು, ಅದಕ್ಕಂತಲೇ ಹೋಗ್ತಾಯಿದ್ದೀನಿ. ಹೋಗಿದ್ದು ಒಂಥರ ಒಳ್ಳೆಯದೇ ಆಯಿತು. ನಮ್ಮ ಮನೆಯವ್ರನ್ನೆಲ್ಲರೂ ಮೀಟ್ ಮಾಡಿದೆ, ಅವ್ರ ಆರೋಗ್ಯ ಕ್ಷೇಮನ ವಿಚಾರಿಸ್ಕೊಂಡೆ. ನಮ್ಮ ಅಜ್ಜಿನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ಬೇಕಾಯ್ತು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಸ್ವಲ್ಪ ಬಂದ್ವಿ. ಆ್ಯಂಡ್ ಅಲ್ಲಿಗೆ ಹೋಗಿದ್ದರಿಂದ ನನಗೆ ಹೊಸ ಒಂದು ಬಿಸ್ನೆಸ್ ಐಡಿಯಾ ಸಿಕ್ಕಿದೆ. ನಮ್ಮೂರಲ್ಲಿ ಹೋಗಿ ನನಗೊಂದು ಬಿಸ್ನೆಸ್ ಐಡಿಯಾ ಸಿಗುತ್ತೆ ಅನ್ನೋದು ಏನಿರ್ಬೋದು ಅಂತ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಮೂರಿಗೆ ಹೋಗೋದೇ ಒಂಥರ ಖುಷಿ. ಆ ಬೆಟ್ಟ ಗುಡ್ಡಗಳ ಮಧ್ಯೆ ಗ್ರೀನ್ರಿ ನೋಡಿಕೊಂಡು ಒಳ್ಳೆಯ ಪರಿಶುದ್ಧವಾದ ಗಾಳಿನ ಉಸಿರಾಡ್ಕೊಂಡು ಹೋಗ್ತಾ ಇದ್ದರೆ ಆ ಫೀಲೇ ಬೇರೆ ಇರುತ್ತೆ. ಸೊ ಎಲ್ಲರೂ ನೀವೆಲ್ಲ ನಿಮ್ಮ ಸ್ವಂತ ಊರುಗಳಿಗೆ ಹೋಗುವಾಗ ನಿಮ್ಗೆ ಹಂಗೆ ಅನಿಸುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ನಮ್ಮೂರಿಗೆ ಹೋಗಿದ್ದು ಒಂಥರ ಖುಷಿ ಕೊಡ್ತು. ಆದರೆ ತುಂಬ ಹೊತ್ತು ಇರೋಕ್ಕಾಗಿಲ್ಲ. ಈ ಕೆಲಸಗಳ ಮಧ್ಯೆ ಮತ್ತೆ ಬೇಗ ರಿಟರ್ನ್ ಆಗೋ ಪರಿಸ್ಥಿತಿ ಬಂತು. ಊರಿಗೆ ಹೋದೆ, ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡಿಕೊಂಡು ಕೆಲವೊಂದು ಕಡೆ ಹೋಗಿ ಬಂದಿದ್ದಷ್ಟೇ ಹೊರತು ನನ್ನ ಆತ್ಮೀಯ ಗೆಳೆಯರನ್ನ ಯಾರನ್ನೂ ಮೀಟ್ ಮಾಡೇ ಇಲ್ಲ. ಹೋದೆ, ಬರೀ ಫ್ಯಾಮ್ಲಿ ಜೊತೆ ಇದ್ದೆ. ಫ್ಯಾಮ್ಲಿಯವ್ರನ್ನ ಹಾಸ್ಪಿಟ್ಲ್ ಇಲ್ಲಿ ಕರ್ಕೊಂಡೋಗಿ ಬಂದೆ. ಆ್ಯಂಡ್ ಯಾರ ಹತ್ರ ಮಾತಾಡ್ದಿರ ಬಂದುಬಿಟ್ಟೆ. ತುಂಬ ಜನಕ್ಕೆ ಬೇಜಾರಂತೂ ಆಗಿರುತ್ತೆ, ನಾನು ಹೋಗಿ ಯಾರನ್ನೂ ಮಾತಾಡಿಸಿಲ್ಲ ಹಾಗೆ ಬಂದುಬಿಟ್ಟೆ ಅನ್ನೋದು. ನನಗೂ ಬೇಜಾರಿದೆ, ನಿಮ್ಮನ್ನು ಯಾರನ್ನೂ ಮೀಟ್ ಮಾಡಿಲ್ಲ, ಮಾತಾಡಿಸಿಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಲ್ಲ, ಬಂದ್ಬಿಟ್ಟೆ ಅಂತ. ಬರ್ತೀನಿ, ಮುಂದೊಂದು ದಿನ ಟೈಮ್ ಸಿಕ್ಕೇ ಸಿಗುತ್ತೆ, ನಿಮ್ಮ ಹತ್ರ ಮಾತಾಡ್ತೀನಿ, ನಿಮ್ಮ ಜೊತೆ ಕಳೀತೀನಿ ಅನ್ನೋದು ನಿಜ. ಆದಷ್ಟು ಬೇಗ ಮೀಟ್ ಮಾಡೋಣ. ಸೊ ಊರನ್ನ ಬಿಟ್ಟು ಬೆಂಗಳೂರು ಕಡೆ ನನ್ನ ಪಯಣ. ಯಾಕೆ ಅಂದರೆ ಜೀವನ ಸಾಗಿಸ್ಲೇಬೇಕು, ಜೀವನ ನಡಿಲೇಬೇಕು. ನೋಡಿ, ಅಷ್ಟು ಬೆಳಕು ಕೂಡ ಆ ಸೂರ್ಯನೇ ಸಂಜೆ ಆಗ್ತಾ ಇದ್ದಂಗೆ ಆ ಮೋಡಗಳ ಮಧ್ಯೆ ಕಳೆದೋಗ್ಬಿಡ್ತಾನೆ. ಇನ್ನು ನಾವ್ಯಾವ ಲೆಕ್ಕ? ನಮ್ಮ ಜೀವನವೂ ಇದೇ ಥರ. ಕೆಲವೊಂದು ದಿನ ಸಂತೋಷಗಳಲ್ಲಿರುತ್ತೆ, ಕೆಲವೊಂದು ದಿನ ದುಃಖಗಳಿರುತ್ತೆ. ಕೆಲವೊಂದು ಇಷ್ಟಪಟ್ಟರು ಮಾಡೋಕ್ಕಾಗಲ್ಲ, ಕೆಲವೊಂದು ಕಷ್ಟ ಆದ್ರೂ ಮಾಡಲೇಬೇಕಾಗಿರುತ್ತೆ. ಇದೆಲ್ಲ ನೋಡಾದ್ಮೇಲೆ ನನಗನ್ಸಿದ್ದು ಯಾಕಾದರೂ ದೊಡ್ಡವ್ರು ಆಗ್ತೀವೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲೇ ಎಷ್ಟೋ ಚೆನ್ನಾಗಿರುತ್ತೆ, ಆಟ ಆಡ್ಕೊಂಡು ನೆಲ್ದಾಡ್ಕೊಂಡು ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ಖುಷಿಯಾಗಿರೋದೇ ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಡಬೇಕಾದ್ರೂ ಅಷ್ಟೇ ಸಂಜೆ ಹೊತ್ತು ಬಿಡ್ತೀವಿ, ತುಂಬ ಲೇಟಾಗಿ ಬಿಡ್ತೀವಿ, ರಾತ್ರಿ ಹೊತ್ತು ಬಿಡ್ತೀವಿ. ಯಾಕೆ ಅಂದರೆ ಟ್ರಾಫಿಕ್ ಇರೋ ರೀಸನಿಂದ. ಸೊ 1 ವರ್ಷದಲ್ಲಿ 1 ಕೋಟಿ ದುಡಿಯೋ ಈ ನನ್ನ ಚಾಲೆಂಜ್ನಲ್ಲಿ 11ನೇ ದಿನ 0 ಅರ್ನಿಂಗ್ಸಿಂದ ಈ ದಿನನ ಕೊನೆಗೊಳಿಸ್ತಾ ಇದ್ದೀನಿ. ಸಿಗೋಣ 12ನೇ ದಿನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.